ಪಕ್ಕನ್ ಕೈ ಮಿಸ್ ಆಗಿ ಬಿದ್ದೇ ಹೋಯ್ತಲ್ಲ. ಇವಳು ಮಾತಾಡೋದಕ್ಕೆ ಲಾಜಿಕ್ಕೇ ಇರಲ್ಲ. ನಿಧಾನಕ್ಕೆ ಬಲ್ಲೋ ಬೇಡುವ ಬರ್ತಾನೆ ಇರುತ್ತೆ. ನಮ್ಮಮ್ಮ ಯಾವ ಥರ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಅಂತ ನೋಡಿ. ಇವತ್ತು ಬ್ರೊಕೊಲಿ ಉಪ್ಪಿಟ್ಟು. ನೆಕ್ಸ್ಟ್ ಈಗ ಉಪ್ಪು ಹಾಕ್ತೈತೆ. ರವೆ ಕಣೆ, ರವೆ ಹಾಕ್ತೈತೆ. ಟೇಸ್ಟ್ ನೋಡ್ತೀನಿ ರವೆ. ಬೆಳಗ್ಗೆನೆ ಹಿಂಗೆ ಕೆಲಸ. ಟೈಮ್ 4:20 ಅಂತಾರಲ್ಲ ಹಂಗೆ. ಎಲ್ಲೋ ಹೋಗ್ಬೇಕು ಅಂತ ರೆಡಿ ಆಗ್ತಾಯಿದ್ದೆ. ಕುಡಿಯೋಣ ಅಂದ್ಬಿಟ್ಟು ಹಾಕೊಂಡ್ರೆ ಪಕ್ಕನ ಕೈ ಮಿಸ್ ಆಗಿ ಬಿದ್ದೇ ಹೋಯ್ತಲ್ಲ. ಈಗ ಇದನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ ತಲೆಕೆಟ್ಟೋಗಿರ್ತದೆ. ಮತ್ತು ಇವೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಕುಡಿದ್ಬಿಟ್ಟು ಹೋಗೋದು ಯಾವಾಗ ನಾನು. ಇದೊಂದು ಇರೋದ್ರಿಂದ ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ. ಬಟ್ಟೆಗಳೆಲ್ಲ ಏನು ತಲೆನೂ ಇರಲ್ಲ. ಈ ವೈಪರಿಂದ ತುಂಬ ಬೇಗ ಕೆಲಸ ಆಗ್ಬಿಡುತ್ತೆ. ಇದೆಲ್ಲ ತೆಗಿಬೇಕೀಗ. ಪೌಡ್ರೆಲ್ಲ ವೇಸ್ಟ್ ಆಯಿತು. ಯಾವ ಕಡೆನೋ ಇದ್ದಿದ್ದು ಎಂಟ್ರಿ, ಇವಾಗ ಇನ್ಯಾವ ಕಡೆನೋ ಎಂಟ್ರಿ ಆಗೈತೆ. ಇಲ್ಲೆಲ್ಲೆಲ್ಲೋ ಇದೆ. ಸಖತ್ತಾಗಿ ಮಾಡೋರೆ, ಏನೋ ಸ್ಪೆಷಲ್ಲಾಗಿ ಮಾಡಿದ್ದಾರೆ. Hare Krishna 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 Hare Rama 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 Hare Hare Krishna 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 Hare Rama 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 Hare Krishna 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 Hare Rama 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 Hare Rama Rama Hare. ಪ್ರಸಾದಕ್ಕೆ ಒಂದ್ಸಲ ಇದು ಮಾಡಿದ್ರು, ಇವಾಗ ದೊಡ್ಡದ ಮಾಡಿದ್ದಾರೆ. ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರಸಾದ ಇಸ್ಕೊಳ್ಳ. ಸೊ ಊಟ ಆಯಿತು. ಈಗ ಪ್ರಸಾದ ಮುಗಿಸ್ಕೊಂಡು ಮನೆಗೆ ಹೊರಡೋ ಟೈಮ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ತೀನಿ. ಹಂಗೆ ನನ್ನ ಚಾನಲ್ನ ಇದಿಗೆ ಮುಗಿಸ್ತಾ ಇದ್ದೀನಿ. ಮಳೆ ಬೇರೆ ಸಣ್ಣ ಬೀಳ್ತಾ ಇದೆ. ಮಳೆಗಾಲ ಟೈಮ್ ಮಳೆ ಚೆನ್ನಾಗಿ ನಿಧಾನಕ್ಕೆ ಬಲ್ಲೋ ಬೇಡುವ ಬರ್ತಾನೆ ಇರುತ್ತೆ. ಬಟ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಯಾವ್ಯಾವ್ದೋ ರೂಟು, ಯಾವ್ಯಾವ್ದೋ ಕಡೆ ಒಂದೊಂದ್ಸಲಿ ಒಂದೊಂದು ಥರ ರೂಟ್ ಚೇಂಜ್ ಆಗಿರುತ್ತೆ. ಮಳೆ ಫುಲ್ ಜೋರಾಗ್ತಾ ಇದೆ. ಇಲ್ಲೇನೋ ಕೆಲಸ ಬೇರೆ ಮಾಡ್ತಾ ಇದ್ದಾರೆ. ಸೌಂಡು ಕೇಳಿಸ್ತಾ ಇಲ್ಲ ಮಾತಾಡೋದು. ನೋಡಿ, ಇದು ನಮ್ಮ ಮನೆಯ ಜಗಳ. ಇದು ನಮ್ಮ ಮನೆಯ ಜಗಳ ಅಂದೆ ಅಲ್ವಾ? ಹೋಗಿ ರೂಮಿಗೆ ಸೇರ್ಕೊಂಡು ಆಚೆ ಬಚ್ಚಿದ್ಬಿಡ ಮಾಡ್ತೀನಿ. ಅವಳು ರೂಮಿಗೆ ಸೇರ್ಕೊಂಡಿದ್ದೀನಿ ಅಂತ, ಅದಕ್ಕೆ ರೂಮಲ್ಲಿ ಮಾಡಲ್ಲ ಜಿಲ್ಲೆಗೂ ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ಚಾಕ್ಲೇಟ್ ಊಟ ಆಗ್ತೈತೆ. ಚಾಕ್ಲೇಟ್ ಆಗ್ತಾ ಇದೀನಿ. ಜಿಲ್ಲೆ ಚಾಕ್ಲೇಟ್ ಆಗ್ತಾ ಇದೀನಿ. ತಿನ್ಬಿಟ್ಟು ಸತ್ತೋಗು. ಸತ್ತೋಗೋ ಚಾಕ್ಲೇಟ್ ಅದು ಮತ್ತೆ ಬರಬಾರ್ದು ಅಂತ. ಜೋಕ್ ಬುಕ್ಸ್ ಹಂಗೆ ಇಟ್ಟಿದ್ದೀರ ಅಂದ್ರೆ ಓದೇ ಇಲ್ಲ. ಯಪ್ಪ ನಂಗೆ ಇಲ್ಲಿ ಕಾಲಿಡಕ್ಕೆ ಭಯ ಆಗ್ತೈತಿ. ಎಷ್ಟೊಂದು ಓದೈತೆ ನೋಡಿ. ಅಮ್ಮಂಗೆ ಎಷ್ಟೊಂದು ನಾಲೆಜ್ ಐತೆ.
ನೋಡಿ ಇನ್ನು ಇಲ್ಲೂ ಅಷ್ಟೇ ನೋಡಿ ಇವೆಲ್ಲ ನನ್ನ ಕೃಷ್ಣನ್ ಬುಕ್ ಅಲ್ಲಿ ಸುಂದರಿ ಅಷ್ಟೇ. ಇವೆಲ್ಲ ನನ್ನ ಅಲ್ಲಿ ಭಗವದ್ಗೀತೆ ಅದು ಗುರುಜಿಂದು ಶ್ಲೋಕ ಜಿಲ್ಲ ಒಂದು ಬರ್ತಾನೆ ಇಲ್ಲ ಅದಿಟ್ಟಕ್ಕೆ. ಇವೆಲ್ಲ ಚಿಕ್ಕ ಚಿಕ್ಕ ಬುಕ್ಸ್ ಕೊಡು, ಇವ್ರು ಓದ್ಲಿ ಅಂತ ಇಟ್ಟಿದ್ದೀನಿ. ನಾನು ಸ್ವಲ್ಪ ನೋಡಿ ಭಗವದ್ಗೀತೆ ಇದು ಕೃಷ್ಣನ್ ಬುಕ್ಸ್. ಅಯ್ಯೋ ಅವ್ರದ್ದೇ ಹೋಗ್ಬಿಟ್ಟೈತಿ, ತುಂಬ ವರ್ಷ ಆಗಿತ್ತು ತೊಗೊಂಡಿದ್ದು. ಬೈಂಡಿಂಗ್ ಹಾಕ್ಬೇಕು. ಇದಕ್ಕೆ ಹಾಕುವಂಥ ಬೈಂಡಿಂಗ್ ಯಾವುದು ಅಷ್ಟು ಕಂಫರ್ಟಾಗಿ ಸಿಕ್ಕಿಲ್ಲ, ಅದಕ್ಕೆ ಹಂಗೆ ಬಿಟ್ಬಿಟ್ಟಿದ್ದೀನಿ. ನನಗೆ ಪಿಕ್ಚರ್ಸ್ಗಳು ನೋಡೋಕೆ ಇಷ್ಟ. ಈ ಬುಕ್ಸ್ ಸ್ಮೆಲ್ಲು ಒಳ್ಳೆ ಕಿಕ್ ಕೊಡುತ್ತೆ. ಸ್ಮೆಲ್ಲ ಇವ್ರದ್ದು ಡ್ರಾಯಿಂಗ್ ಬುಕ್ಕು. ಮತ್ತು ನಂದು ಒಂದು ಹ್ಯಾಬಿಟ್ ಏನು ಅಂದರೆ ತೋರಿಸ್ತೀನಿ. ಇವೆಲ್ಲ ನಾನು ತೊಗೊಂಡಿರೋ ಬುಕ್ಸ್ ಕೂಡ ಅಲ್ವಾ, ಇದು ನಾನು ತೊಗೊಂಡಿಲ್ಲ. ಹತ್ರ ಬಾ, ಯಾವಾಗ ತೊಗೊಂಡಿರ್ತೀನಿ ಅದನ್ನೆಲ್ಲ ಮೆನ್ಷನ್ ಮಾಡಿರ್ತೀನಿ ಇಲ್ಲ. ಓಕೆನಾ? ನೋಡಿ ಇದು ಅಷ್ಟೆ, ಯಾವ ಟೈಮಲ್ಲಿ ತೊಗೊಂಡೆ, ಯಾವ ಡೇಟಲ್ಲಿ ತೊಗೊಂಡೆ, ಎಲ್ಲಿ ತೊಗೊಂಡೆ, 1 minute ಆ ಥರ ಮೆನ್ಷನ್ ಎಲ್ಲ ಬುಕ್ಸಲ್ಲೂ ಇರುತ್ತೆ. ಆ ಥರ ಎಲ್ಲ ಬುಕ್ಕಲ್ಲೂ ಮೆನ್ಷನ್ ಮಾಡಿರ್ತೀನಿ. ಕ್ಲಾಸ್ ವರ್ಕೆಲ್ಲ ಮೆನ್ಷನ್ ಮಾಡಿದ್ಯಾ? ನಂದು ಯಾವುದೇ ಕ್ಲಾಸ್ ವರ್ಕು ಅಕ್ಕ ಹೇಳ್ತಾಳೆ. ಇದರಲ್ಲಿ ಸೇಮ್ ಇದು 22 ತೊಗೊಂಡಿರೋದು ಈ ಬುಕ್. ಮತ್ತು ಇನ್ನೂ ಸುಮಾರು ಬುಕ್ಕು ಹಳೇವು, ಇವೆಲ್ಲ ಓದಿ ಮುಗಿಸಿರೋ ಬುಕ್ಗಳು. ಪದೇ ಪದೇ ಓದ್ತಾನೆ ಇರ್ತೀನಿ ಅವಾಗವಾಗ. ಇದು ತುಂಬ ಹಳೆಯ ಬುಕ್ಕು ಅಂದರೆ ಯಾವುದು ಅಂದರೆ ಇಲ್ಲೆಲ್ಲ ಒಂದು ಐತಿ, ಎಲ್ಲೋಯ್ತು ಇದೆಲ್ಲ ಇನ್ನೊಂದು ತುಂಬ ಹಳೆ ಬುಕ್ ಐತಿ. ಇದೆಲ್ಲ ಇತ್ತೀಚಿಗೆ ತೊಗೊಂಡಿರೋದು. ಇಲ್ಲ ಇಲ್ಲೆಲ್ಲ ಒಂದು ಐತಿ, ಒಂದು ಹಳೆ ಸ್ಕಿನ್. ಇದು ಅಲ್ಲ, ಎಲ್ಲೋಯ್ತದು, ಇಲ್ಲೇ ಇಟ್ಟಿದೆ. ಇದು ತ್ರಿವೇಣಿ ಅವ್ರದ್ದು ದೂರದ ಬೆಟ್ಟ ಅಂತ ಬರೆದಿದ್ದೀನ ಇದರಲ್ಲಿ. ಇದು ನಂದು ಸ್ಪ್ರೇ, ಫೇಸ್ ವಾಶ್ ಸ್ಪ್ರೇ ಇದು. ಇದರಲ್ಲಿ ಇದನ್ನ ರೋಸ್ ವಾಟರು ಎಲ್ಲ ತೊಗೊಂಡಿದ್ದೆ, ಅದನ್ನು ಹೊಡಿಯೋಕ್ಕೆ ಯೂಸ್ ಮಾಡ್ತಾ ಇದ್ದೆ. ಸರಿ ಅಂದ್ಬಿಟ್ಟು ಒಂದು ಹೊಸದು ರೋಸ್ ವಾಟರ್ ತೊಗೊಂಡೆ. ಇದು ಏನು ಮಾಡೋದು ಅಂದಾಗ ಅಂತ ಯೋಚನೆ ಬಂತು. ಇದನ್ನು ಮನೇಲಿ ನಾವು ಪಾತ್ರೆ ತೊಳೆಯೋಕೆ ವಿಮ್ ಲಿಕ್ವಿಡ್ ಯೂಸ್ ಮಾಡ್ತೀವಲ್ವಾ, ಆ ವಿಮ್ ಲಿಕ್ವಿಡ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಂಗೆ ಶೇಕ್ ಮಾಡಿಟ್ರೆ ಈ ಥರ ಮನೆ ಕ್ಲೀನ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಟೇಬಲ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಘಮ ಘಮ ಅಂತ ಸ್ಮೆಲ್ಲೂ ಬರುತ್ತೆ, ಬರ್ತೈತೆ. ಘಮ ಘಮ ಅಂತ ಸ್ಮೆಲ್ಲು ಬರ್ತೈತೆ, ಕ್ಲೀನೂ ಆಗುತ್ತೆ. ಆ ಥರ ಮಾಡ್ಕೊಂಡಿದ್ದೀನಿ. ವೇಸ್ಟು ಎಸೆಯೋದು ಏನಕ್ಕೆ ಅಂದ್ಬಿಟ್ಟು ಓದ್ಕೊಂತ ಹಂಗೆ ಪಾತ್ರೆ ತೊಳೆಯೋದು. ಓದ್ಕೊತಾನೆ. ಏನು ಓದ್ಕೊಂತ ಇಲ್ಲಿ ಕುತ್ಕೊಂಡು ಓದ್ಕೊತೀನಿ, ಹಂಗೆ ಸ್ಮೆಲ್ ನೋಡ್ತೀನಿ. ಇವಳು ಮಾತಾಡೋದಕ್ಕೆ ಲಾಜಿಕ್ಕೇ ಇರಲ್ಲ, ಒಂದು ತಳ ಬುಡ ಏನೂ ಇರಲ್ಲ, ಹಂಗೆ ಮಾತಾಡ್ತಾಳೆ. ನನಗೆ ಅರ್ಥ ಆಗಲ್ಲ, ನಿಮ್ಗೇನು ಅರ್ಥ ಆದರೆ ಹೇಳಿ. ಹಂಗೆ ಮಾಡೋದು ಕತೆ. ಹಂಗೆ ಇದ್ರದ್ದು ಕ್ಯಾಪು ಆಲೇ ಮಿಸ್ ಮಾಡಿ ಕವಿ, ಅದು ಎಲ್ಲಿ ಬಿಸಾಕೋದ್ವೋ ಏನೋ. ಮನೇಲಿ ಹುಡುಗರು ಇದ್ದುಬಿಟ್ರಂತೂ ಇದ್ರದ್ದು ಕ್ಯಾಪ್ ಏನೇ ಮಾಡಿದ್ರಿ? ನೀನು ಹೇಳೋದು ಮನೇಲಿ ಹುಡುಗರು ಇದ್ರೆ ಹಂಗೆ ಅಂತ. ಖಂಡಿತ ಮನೆಗೆ ನಾನೇನೋ ಯೂಸ್ ಮಾಡ್ಬೇಕು ಅಂತ ಅಂದಿಟ್ಕೊಂಡ್ರೆ ಇವರೇ ಫಸ್ಟ್ ಯೂಸ್ ಮಾಡ್ಬಿಟ್ಟು ಅದು ಎಲ್ಲೆಲ್ಲಿ ಬಿಸಾಕಿರ್ತಾರೆ ಅಂತಾನೆ ಗೊತ್ತಾಗುತ್ತೆ. ಇವಳು ನಾನದು. ಮತ್ತೆ ಇದು ಅಷ್ಟೇ, ಇದಲ್ಲ ಇನ್ನೊಂದು ಬರುತ್ತೆ ಗಮ್ಮಿಂದು, ಚೆನ್ನಾಗಿದೆ. ಸರಿ, ಬೈ ಬೈ ಫ್ರೆಂಡ್ಸ್. ಇವಳು ನೋಡಿ ಗಿಮ್ಮಿ ಶಿಫ್ಟಿಂಗ್ ಮಾಡಿಬಿಟ್ಟೆ. ಏನೋ ಮನೆ ಅವ್ರು ನೋಡಿಲ್ವಾ ನೋಡಿದರು. ಅದೇನೋ ಮನೆ ಸುಮ್ಮನೆ ಇರೋಕ್ಕೆ ಆಗಲ್ಲ ನನಗಂತೂ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಮಾಡ್ತಾನೆ ಇರ್ತೀನಿ ಕೆಲಸ. ಎನರ್ಜಿ ಡ್ರಿಂಕ್ ಕಾಫಿ ಕುಡಿದ್ರೆ ಒಂಚೂರು ಎನರ್ಜಿ ಬರುತ್ತೆ ಅಂದ್ಬಿಟ್ಟು ಇವತ್ತು ಇನ್ನೂ ಕೆಲಸ ತುಂಬ ಇದೆ.
ಮುಗಿಸ್ಬೇಕು. ಅಕ್ಕ ಕಸ ಗುಡಿಸ್ತಾವಳೆ. ತೋರ್ಸ್ ಗೋಡೆನ. ಹಾಯ್ ಫ್ರೆಂಡ್ಸ್. ಓಕೆನಾ? ಕುಳಿನೂ ಕಾಣಿಸ್ತಾವಳೆ. ಕುಳಿ ತಲೆ ಕಾಣಿಸ್ತಾ ಇದೆ. ಹಿಂಗೆ ನಮ್ಮನೆ ಕಾಮಿಡಿಗಳು.